ಎಷ್ಟು ದಿನಗಳ ಕಾಲ ಜೈಲಲ್ಲಿ ಇರ್ತಾರೆ ಅನ್ನೋ ಪ್ರಶ್ನೆ ಇದೆ. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ಹೊರಡಲಿದ್ದಾರೆ ಪವಿತ್ರ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಆರ್ ನಗರ ಮನೆಯಿಂದ ಹೊರಡಲಿದ್ದಾರೆ ಪವಿತ್ರ ಗೌಡ. ಮನೆಯಿಂದ ಹೊರಟು ನೇರವಾಗಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಸಂಜೆ 4 ಗಂಟೆಗೆ ದರ್ಶನ್ ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಹೊರಡಲಿದ್ದಾರಂತೆ ಪವಿತ್ರ ಗೌಡ. ಬೈತಾರಲ್ಲಿ ಜನ. ಮೂರು ಗಂಟೆಗೆ ಪವಿತ್ರ ಗೌಡ ಅವರು ಮನೆಯಿಂದ ಹೊರಡ್ತಾರೆ. ಅಂದರೆ ಅವ್ರ ಆರ್ ನಗರ ಮನೆ ಇದೆಯಲ್ಲ, ಅಲ್ಲಿಂದ ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಈಗಾಗಲೇ ಪೊಲೀಸ್ನವರು ಬಂದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಏನೋ ಇದ್ದಾರಂತೆ, ಮಹಿಳಾ ಇನ್ಸ್ಪೆಕ್ಟರ್ ಏನೋ ಇದ್ದಾರಂತೆ. ಅಲ್ಲಿ ಇರಲೇಬೇಕಲ್ಲ, ಪವಿತ್ರ ಗೌಡನೂ ಕೂಡ ಮಹಿಳೆ, ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂದರೆ ಒಬ್ಬರು ಮಹಿಳಾ ಕಾನ್ಸ್ಟೇಬಲು, ಮಹಿಳಾ ಸಬ್ ಇನ್ಸ್ಪೆಕ್ಟ್ರು ಯಾರಾದರೂ ಇರಬೇಕಲ್ಲಿ. ಸೊ ಹಾಗಾಗಿ ಇದಾರಂತೆ. ಅವರನ್ನು ಇನ್ನೇನು ಕೆಲವೇ ಗಂಟೆಗಳಲ್ಲಿ, ಅಂದರೆ ಈಗ ಆಲ್ಮೋಸ್ಟ್ 2 ಗಂಟೆ ಆಗಕ್ಕೆ ಬಂತು, 1:47 ಆಗಿದೆ ಈಗ. ಸೊ 3 ಗಂಟೆಗೆಲ್ಲ ಅವರನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ಪ್ರಶ್ನೆ ಇರೋದು, ಅವರನ್ನು ಕೋರ್ಟ್ಗೆ ಹಾಜರು ಮಾಡ್ತಾರಾ ಇಲ್ಲ ಡೈರೆಕ್ಟಾಗಿ ಜೈಲಿಗೆ ಹಾಕ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಂತೂ ಹೇಳಿದೆ, ನೇರವಾಗಿ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ, ಯಾವ್ಯಾವ ಜೈಲಲ್ಲಿದ್ದರೂ ಆ ಜೈಲಲ್ಲೇ ಹಾಕಿ ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ನಿಟ್ಟಿನಲ್ಲಿ ಈಗ ADGP ದಯಾನಂದ್ ಅವರು ಜೈಲಾಧಿಕಾರಿಗಳ ಜೊತೆಗೆ, ಅಂದರೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳ ಜೊತೆಗೆ ಮೀಟಿಂಗನ್ನು ಕೂಡ ನಡೆಸ್ತಾ ಇದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವೊಬ್ಬ ಆರೋಪಿಗೂ ಕೂಡ ಐಷಾರಾಮಿ ವ್ಯವಸ್ಥೆಯನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಪವಿತ್ರ ಗೌಡ ಅವರ ನಿವಾಸದಿಂದ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಒಂದು ಕಡೆ ಈಗ 3 ಗಂಟೆಗೆ ಅವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರನ್ನು ಅರೆಸ್ಟ್ ಮಾಡಿದ ನಂತರ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರಾ ಅಥವಾ ನೇರವಾಗಿ ಜೈಲಿಗೆ ಹಾಕ್ತಾರಾ ಅಂತ? ಇಲ್ಲ ರಾಮ್, ಈಗಾಗ್ಲೇ ಏನು ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೂಡ ಈಗಾಗಲೇ ಅವರ ಸಮ್ಮುಖದಲ್ಲಿ ಕರ್ಕೊಂಡು ಹೋಗ್ಲಾಗತ್ತೆ. ಆ ನಂತರ ಅವರನ್ನ ಮೆಡಿಕಲ್ ಮಾಡಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮೆಡಿಕಲ್ ನ ಪ್ರತಿ ಕೂಡ ಅಲ್ಲಿ ನ್ಯಾಯಾಧೀಶರಿಗೆ ಕೂಡ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಯಾರೇ ಆರೋಪಿಗಳನ್ನ ಏನು ಅರೆಸ್ಟ್ ಗಿಂತ ಮುಂಚೆ, ಅಂದ್ರೆ ಅರೆಸ್ಟ್ ಮಾಡಿದ ನಂತರದಲ್ಲಿ ಅವರ ಒಂದು ಹೆಲ್ತ್ ಕಂಡೀಷನ್ ಅನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಹೀಗಾಗಿ ಅವರನ್ನ ನೇರವಾಗಿ ಮೆಡಿಕಲ್ಗಾರಿಗೂ ಕರ್ಕೊಂಡು ಹೋಗ್ಬೋದು, ಅಥವಾ ಕೆಲವೊಂದು ಪೇಪರ್ ಪ್ರೊಸೀಜರ್ ಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ನೋಡಿದ ನಂತರದಲ್ಲಿ ಕೋರ್ಟ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಮಾಡ್ಲಾಗತ್ತೆ. ಈಗ ಸದ್ಯಕ್ಕೆ ಈಗಾಗಲೇ ಮಹಿಳಾ ಪೊಲೀಸ್ ಮತ್ತೆ WPC ಏನು ಮಹಿಳೆ ಪೇದೆ ಏನಿರ್ತಾರೆ, ಅವರಿಬ್ರು ಕೂಡ ಈಗಾಗಲೇ ಏನು ಪವಿತ್ರ ಗೌಡರ ಮನೆ ಒಳಗೆ ಹೋಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲೂ ಕೂಡ ಅವರನ್ನ ಇಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಕರ್ಕೊಂಡು ಹೋದ ನಂತರದಲ್ಲಿ ಆ ಪ್ರೊಸೀಜರ್ ನಾನು ಹೇಳ್ದಂಗೆ ಮೆಡಿಕಲ್ ಆಗತ್ತೆ. ಮೆಡಿಕಲ್ ನಂತರ ಅವರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಲಾಗತ್ತೆ. ಕೋರ್ಟ್ ನ ಆದ ನಂತರದಲ್ಲಿ ಪರಪ್ಪನ ಅಗ್ರಹಾರಗೂ ಕೂಡ ಕಳಿಸುವಂತ ಎಲ್ಲ ಕೆಲಸವನ್ನು ಕೂಡ ಮಾಡ್ಲಿದ್ದಾರೆ. ಸೊ ಹೀಗಾಗಿ ಇವತ್ತು ಯಾವ ರೀತಿ ಮುಂದಿನ ಕಾನೂನು ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಈಗ ಅವರ ವಕೀಲರ ಜೊತೆ ಕೂಡ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಮತ್ತೆ ಅವರ ಒಂದು ಬಿಸ್ನೆಸ್ ಕೂಡ ಇದೆ. ಸೊ ಹೀಗಾಗಿ ಆ ಒಂದು ಬಿಸ್ನೆಸ್ ವಿಚಾರವಾಗೂ ಕೂಡ ಅವರ ತಾಯಿ ಆಗಿರ್ಬೋದು, ಮತ್ತೆ ಅವರ ಹಿತೈಷಿಗಳಾಗಿರ್ಬೋದು, ಅವರ ಏನು ಸ್ನೇಹಿತರಾಗಿರ್ಬೋದು, ಅವರ ಜೊತೆನೂ ಕೂಡ ಈಗಾಗಲೇ ಮಾತುಕತೆಯನ್ನ ಪವಿತ್ರ ಗೌಡ ಅವರು ಕೂಡ ಮಾಡ್ತಾ ಇರುವಂತದ್ದು. ಇನ್ನೇನು ಆಗ್ಲೇ ಪೋಸ್ಟ್ ಕೂಡ ಇನ್ನು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಕೆಲವೊಂದು ಪೋಸ್ಟ್ ಕೂಡ ಈಗಾಗಲೇ ಹಾಕಿರುವಂತದ್ದು. ನ್ಯಾಯ ಏನು ತಡವಾಗಿ ಸಿಕ್ಕರು ಕೂಡ ನ್ಯಾಯ ಸಿಗತ್ತೆ ಅಂತ ಹೇಳಿ ಕೂಡ ಅವರೊಂದು ಪೋಸ್ಟ್ ಕೂಡ ಈಗಾಗಲೇ ಈಗ ತಾನೇ ಹಾಕಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸಕ್ಕೂ ಕೂಡ ಸದ್ಯ ಪೊಲೀಸರು ಕೂಡ ಮುಂದಾಗ್ತಾರೆ. ಆ ನಂತರ ಅವರಿಗೆ ವಶಕ್ಕೆ ಪಡೆಯುತ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣ ಕೂಡ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ರಾಮ್.
ಒಂದು ಬಹಳಷ್ಟು ಅಂದರೆ ಈಗ ಪವಿತ್ರ ಗೌಡ ಅವರು ಜಾಮೀನು ಕ್ಯಾನ್ಸಲ್ ಮಾಡಬೇಡಿ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದರು ಅಜಯ್ ಕುಮಾರ್. ಭಾಳ ಪ್ರಮುಖವಾಗಿ ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ, ನನ್ನ ತಾಯಿಗೆ ವಯಸ್ಸಾಗಿದೆ, ನನ್ನ ಮಗಳು ಒಬ್ಬಳೇ ಇರ್ತಾರೆ, ಸೊ ನೋಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಬೇಕು, ಹಾಗಾಗಿ ಈ ಕಾರಣಗಳನ್ನು ಇಟ್ಕೊಂಡು ಅವರ ಜಾಮೀನು ಮೇ ಬಿ ಕಂಟಿನ್ಯೂ ಆಗ್ಬೋದು, ರದ್ದಾಗಲಿಕ್ಕಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೂ ಕೂಡ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಅವ್ರಿಗೆ ಈ ರೀತಿಯಾದ ತೀರ್ಪು ಬಂದಿದೆ ಅಂತ? ಖಂಡಿತವಾಗ್ಲೂ ರಾಮ್, ಈಗ ಏನಂದ್ರೆ ಅವರು ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ರು ಅಂತ ಹೇಳಿ ಆ ಒಂದಿಷ್ಟು ಅಂಶಗಳನ್ನ ಪೊಲೀಸರು ಕಲೆಕ್ಟ್ ಮಾಡಿರ್ತಾರೆ. ಕೆಲವೊಂದು ಅವರ ವಿರುದ್ಧವಾಗಿರುವಂತ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ. ಅದು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಮತ್ತೆ ಸಾಕ್ಷಿಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತೆ ಮೊಬೈಲ್ಸ್ ಅಲ್ಲಿ ಸಿಕ್ಕಿರುವಂತ ಎವಿಡೆನ್ಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅವರ ವಿರುದ್ಧವಾಗಿ ಇರುತ್ತೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಪವಿತ್ರ ಗೌಡ ಅವರ ವಿರುದ್ಧವಾಗಿರುವಂತ ಕೆಲವೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮತ್ತೆ ವಿಚಾರಗಳಾಗಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ಏನು ಜಡ್ಜ್ ಮುಂದೆ ಇಟ್ಟಿರ್ತಾರೆ. ಆ ಜಡ್ಜ್ಗೂ ಕೂಡ ಅದೆಲ್ಲವನ್ನು ಕೂಡ ಆಲಿಸಿರ್ತಾರೆ. ಆಲಿಸಿದ ನಂತರದಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಅವರು ಕೂಡ ಹೇಳ್ಕೊಂಡಿದ್ರು, ಅಂದ್ರೆ ಅವ್ರ ವಕೀಲರ ಮುಖಾಂತರ ಕೂಡ ಹೇಳ್ತಿದ್ರು, ಇಲ್ಲೇ ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ, ಮತ್ತೆ ನನ್ನ ಮಗಳನ್ನ ನೋಡ್ಕೋಬೇಕಾಗಿದೆ, ಮತ್ತೆ ನನ್ನ ಮಗಳು ಕೂಡ ಇನ್ನು ಚಿಕ್ಕವಳಿದ್ದಾಳೆ, ಮತ್ತೆ ಕೆಲವೊಂದು ಬಿಸ್ನೆಸ್ ಇದೆ. ಹಾಗಾಗಿ ಇದರಲ್ಲಿ ಕೇವಲ ನಾನು ಇಲ್ಲಿ ಅವರಿಗೆ ಏನು ಸ್ಲಿಪ್ಪರ್ ಅಲ್ಲಿ ಹೊಡೆದಿದ್ದೆ ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಕೊಲೆ ಮಾಡುವಂತ ಉದ್ದೇಶ ಇರಲಿಲ್ಲ. ಈ ರೀತಿಯಾಗಿ ಮೆಸೇಜ್ ಬಂದಿತ್ತು ಅಂತ ಅವ್ರಿಗೆ ನಾನು ತಿಳಿಸಿದ್ದೆ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ಕೊಲೆ ಮಾಡಿ ಅಂತ ನಾನು ಯಾರಿಗೂ ಕೂಡ ಹೇಳಿಲ್ಲ. ಆ ಒಂದು ವಿಚಾರವಾಗಿ ನನಗೆ ಯಾವುದೇ ರೀತಿಯಾಗಿ ಆ ಬೇಲನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಅವರು ಲಿಖಿತ ರೂಪದಲ್ಲಿ ಸುಪ್ರೀಂ ಕೋರ್ಟ್ ನ ಮುಂದೆ ಇಟ್ಟಿದ್ರು. ಹಾಗಾಗಿ ಇವೆಲ್ಲ ಅಂಶಗಳನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಆಲಿಸಿ ಕೊನೆಗೂ ಕೂಡ ಆ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಕ್ಯಾನ್ಸಲ್ ಮಾಡಿರುವಂತದ್ದು, ಈಗಾಗಲೇ ರದ್ದು ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಮುಂದೆ ಅವರು ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಹೇಳುವಂತ ಕಾನೂನು ತಜ್ಞರು ಹೇಳುವಂತದ್ದು ಏನಂದ್ರೆ, ಇನ್ನು ಮುಂದಿನ 6 ತಿಂಗಳ ಕಾಲ ಅವರು ಜೈಲಿನಲ್ಲಿ ಇರ್ಬೇಕಾಗತ್ತೆ. ಯಾಕಂತಂದ್ರೆ ಈಗಿರುವಂತ ಏನು ಮತ್ತೆ ಲೋಯರ್ ಕೋರ್ಟಿಗೆ ಬರ್ಬೇಕಾಗತ್ತೆ. ಲೋಯರ್ ಕೋರ್ಟ್ ಇಂದ ಮತ್ತೆ ಅವರು ಏನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೋಗೋ ಅಷ್ಟೊತ್ತಿಗೆ 6 ತಿಂಗಳು ಕಳೆದಿರುತ್ತೆ. ಸೊ ಹೀಗಾಗಿ ಮುಂದಿನ 6 ತಿಂಗಳ ಕಾಲ ಅವರಿಗೆ ಜೈಲುವಾಸ ಫಿಕ್ಸ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಸಾಕಷ್ಟು ಒಂದ್ ರೀತಿ ಒತ್ತಡದಲ್ಲೂ ಕೂಡ ಇದ್ರು. ಇಷ್ಟ್ ದಿನ ಯಾವ ರೀತಿಯ ತೀರ್ಪು ಬರುತ್ತೆ ಅಂತ ಹೇಳಿ, ಆದ್ರೆ ಇವತ್ತು ಅವರಿಗೆ ಆ ಒತ್ತಡ ಇನ್ನಷ್ಟು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವರನ್ನ ಪೊಲೀಸು ಕೂಡ ಕರ್ಕೊಂಡು ಹೋಗುವಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಏನು ಕೋರ್ಟ್ ಇಂದ ಆರ್ಡರ್ ಕಾಪಿ ಬಂದಿರುತ್ತೆ, ಯಾವಾಗ ಅವರನ್ನ ಅರೆಸ್ಟ್ ಮಾಡ್ಬೇಕು, ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಪ್ರೊಸೀಜರ್ ಅನ್ನ ಇಲ್ಲಿನ ಲೋಕಲ್ ಪೊಲೀಸು ಮತ್ತೆ IO ಏನಿರ್ತಾರೆ ಅವರು ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಅವ್ರನ್ನ ಕರ್ಕೊಂಡು ಹೋಗುವಂತ ಎಲ್ಲಾ ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರ ಗಮನ ಕೂಡ ತಂದಿರುವಂತದ್ದು. ಸೊ ಹೀಗಾಗಿ ಮಹಿಳಾ ಕಾನ್ಸ್ಟೇಬಲ್ ಆಗಿರ್ಬೋದು, ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ತೀರ್ಪು ಬಂದು ತುಂಬಾ ಹೊತ್ತಾಯ್ತು. ಕೋರ್ಟ್ ಸೂಚನೆ ಕೊಟ್ಟಿದೆ ಅರೆಸ್ಟ್ ಮಾಡಿ ಅಂತ ಹೇಳಿ. ಇಷ್ಟು ಗಂಟೆಗೇನೆ ಅರೆಸ್ಟ್ ಮಾಡಿ ಅನ್ನೋ ಒಂದು ಸೂಚನೆ ಏನಾದರೂ ಇರುತ್ತಾ, ಅಥವಾ ಪೊಲೀಸ್ನವರಿಗೆ ಅವರಿಗೆ ಸಮಯಾವಕಾಶವನ್ನ ಕೊಡ್ತಾರಾ? ಈ ಪವಿತ್ರ ಗೌಡ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳಾಗಿರ್ಬೋದು. ಖಂಡಿತವಾಗ್ಲೂ ಈಗ ಅಲ್ಲಿ ಏನು ನ್ಯಾಯಾಧೀಶರು ಒಂದು ತೀರ್ಪನ್ನ ಬರೆದಿರ್ತಾರೆ. ಆ ತೀರ್ಪಿನ ಆದೇಶದಲ್ಲೂ ಕೂಡ ಎಲ್ಲಾ ಅಂಶಗಳನ್ನು ಕೂಡ ಏನು ಹೇಳಿರ್ತಾರೆ, ಯಾವ ರೀತಿಯಾಗಿ ಮಾಡ್ಬೇಕು, ಇಂದ ಒಂದು ವಾರ ಬಿಟ್ಟು ಅರೆಸ್ಟ್ ಮಾಡ್ಬೋದು, ಇಲ್ಲ ಇವತ್ತೇ ಅರೆಸ್ಟ್ ಮಾಡ್ಬೋದು, ಈ ರೀತಿಯಾಗಿ ಜಡ್ಜು ಅಲ್ಲಿ ಬರ್ದು ಕಳ್ಸಿರ್ತಾರೆ. ಅದನ್ನ ಇಲ್ಲಿ IO ಅಂದ್ರೆ ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೋ ಈ ಒಂದು ಕೇಸ್ಗೆ